ಕಿಡ್ನಾಪ್ ಕೇಸ್ನಲ್ಲಿ ಈಗ ಭವಾನಿ ರೇವಣ್ಣ ಅವರಿಗೆ ಒಂದಿಷ್ಟು ಆತಂಕ ಇದೆ. ಹಾಗಾಗಿ ನಿನ್ನೆ ಅಷ್ಟೇ ಅವರದ್ದು ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆಗಿತ್ತು. ಸೊ ಈಗ ಬಂಧನದ ಭೀತಿ ಹಿನ್ನೆಲೆಯಲ್ಲಿ ವಿಚಾರಣೆಗೆ ಈಗ ಗೈರಾಗ್ತಾ ಇದ್ರು. ಸೊ ಎಸ್ಐಟಿ ಅವರು ಶೋಧ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಹೊಳೆನರಸೀಪುರದ ರೇವಣ್ಣ ನಿವಾಸದಲ್ಲಿ ಎಸ್ಐಟಿ ಟೀಮ್ ಇದೆ. ಭವಾನಿಗಾಗಿ ಕಾದು ಕುಳಿತಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಬೆಳಗ್ಗೆ 10 ಗಂಟೆಯಿಂದ ಮನೆ ಬಳಿನೇ ಎಸ್ಐಟಿ ಟೀಮ್ ಕಾದು ಕುಳಿತಿದೆ. ಒಂದು ನೋಟಿಸ್ ಕೊಟ್ಟರು, ಉತ್ತರ ಬರಲಿಲ್ಲ. 2 ನೋಟಿಸ್ ಅನ್ನ ಕೊಟ್ಟರು, ಉತ್ತರ ಬರಲಿಲ್ಲ. ಅದಾದ ನಂತರ ನಿರೀಕ್ಷಣಾ ಜಾಮೀನು ಅರ್ಜಿ ಸಲ್ಲಿಸಿದ್ರು, ಅದು ವಜಾ ಆಯಿತು. ಹಾಗಾಗಿ ಈಗ ವಿಚಾರಣೆಗೆ ಅಂತ ಅವ್ರ ಮನೆಗೆ ಹೋಗಿದ್ದಾರೆ. ನೇರವಾಗಿ ಅವ್ರನ್ನ ಅರೆಸ್ಟ್ ಮಾಡ್ತಾರೋ ವಿಚಾರಣೆಗೆ ಹೋಗಿದ್ದಾರೋ ಗೊತ್ತಿಲ್ಲ. ಬೆಳಿಗ್ಗೆ 10 ಗಂಟೆಯಿಂದಲೂ ಕೂಡ ಮನೆ ಬಳಿನೇ ಎಸ್ಐಟಿ ಟೀಮ್ ಕಾದು ಕುಳಿತಿದೆ. ಬಟ್ ಭವಾನಿ ಅವರು ಮಾತ್ರ ಅಲ್ಲಿ ಇಲ್ಲ. ಎಲ್ಲಿ ಹೋದ್ರು ಭವಾನಿ ರೇವಣ್ಣ ಅವರು? ಸೊ ಈಗ ಎಸ್ಐಟಿ ಅವರು ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ ಭವಾನಿ ಅವರಿಗಾಗಿ. ಬಟ್ ಕಾದು ಕುಳಿತಿದ್ದಾರೆ ಅವರು. ಹುಡುಕಾಟವನ್ನು ನಡೆಸುವಂಥದ್ದು ಏನಿದೆ, ಕಾದು ಕುಳಿತಿದ್ದಾರೆ ಬರಲಿ ಅವರು ಅಂತ ಹೇಳಿ. ಅವತ್ತು ಪ್ರಜ್ವಲ್ ರೇವಣ್ಣ ಅವ್ರು ಬರ್ತಾರೆ ಅಂತಾನೆ ಸುಮಾರು ದಿನಗಳವರೆಗೂ ಕೂಡ ಏರ್ಪೋರ್ಟಿಗೆ ಹೋಗೋದು, ಕಾದು ಕುಳಿತುಕೊಳ್ಳೋದು. ಮಂಗಳೂರು ಏರ್ಪೋರ್ಟಲ್ಲೂ ಕಾದು ಕುಳಿತಿದ್ದು, ಬೆಂಗಳೂರು ಏರ್ಪೋರ್ಟಲ್ಲೂ ಕಾದು ಕುಳಿತರು. ಇದೇನು ಹೊಸದೇ ಎಸ್ಐಟಿ ಅವ್ರಿಗೆ ಕಾಯೋದು? ಸೊ ಈಗ ಹೊಳೆ ನರಸೀಪುರದಲ್ಲಿರುವಂಥ ರೇವಣ್ಣ ಅವರ ನಿವಾಸದ ಬಳಿ ಎಸ್ಐಟಿ ಅಧಿಕಾರಿಗಳು ಕಾದು ಕುಳಿತಿದ್ದಾರೆ. ಕಾರಣ ಇಷ್ಟೇ, ಭವಾನಿ ಅವರನ್ನು ವಿಚಾರಣೆಗೆ ಒಳಪಡಿಸೋಕೋ ಅಥವಾ ಅವರನ್ನು ವಶಕ್ಕೆ ತೆಗೆದುಕೊಳ್ಳೋಕೋ ಗೊತ್ತಿಲ್ಲ. 2 ಬಾರಿ ನೋಟಿಸನ್ನು ಕೊಟ್ಟರೂ ಕೂಡ ಅವರು ಅದಕ್ಕೆ ಉತ್ತರವನ್ನು ಕೊಡದೇ ಇರೋ ಕಾರಣಕ್ಕೋಸ್ಕರ ಎಸ್ಐಟಿ ಅವರು ನೇರವಾಗಿ ಅವರ ನಿವಾಸಕ್ಕೆ ಹೋಗಿದ್ದಾರೆ. ನಿನ್ನೆ ಅವರು ಸಲ್ಲಿಸಿದಂಥ ನಿರೀಕ್ಷಣಾ ಜಾಮೀನು ಅರ್ಜಿ ಕೂಡ ವಜಾ ಆಗಿದೆ. ಹಾಗಾಗಿ ಒಂದು ಬಹುದೊಡ್ಡ ಅಸ್ತ್ರವಾಗಿ ಎಸ್ಐಟಿ ಅವರಿಗೆ ಸಿಕ್ಕಿದೆ. ಆ ನಿಟ್ಟಿನಲ್ಲಿ ಅವರು ಉತ್ತರ ಕೊಟ್ಟಿದ್ದಿದ್ರೆ ಈ ಸಮಸ್ಯೆನೇ ಬರ್ತಾ ಇರಲಿಲ್ಲ. ಅವರೆಲ್ಲೂ ಕೂಡ ಉತ್ತರ ಕೊಡಲಿಲ್ಲ, ವಿಚಾರಣೆಗೂ ಕೂಡ ಹಾಜರಾಗಲಿಲ್ಲ. ಆತಂಕ ಇತ್ತು ಅವರಿಗೆ, ನನ್ನನ್ನು ಅರೆಸ್ಟ್ ಮಾಡಿಬಿಡ್ತಾರೆ ನಾನು ವಿಚಾರಣೆಗೆ ಹೋದಾಗ ಅಂತ ಹೇಳಿ. ಹಾಗಾಗಿನೇ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನು ಸಲ್ಲಿಸಿದ್ರು. ಬಟ್ ಅದು ವಜಾ ಆದ ನಂತರ ಈಗ ನಿನ್ನೆ ವಜಾ ಆಯಿತು. ಇವತ್ತು ಬೆಳಗ್ಗೆ 10 ಗಂಟೆಗೆ ಹೋಗಿ ಎಸ್ಐಟಿ ಅಧಿಕಾರಿಗಳು ಹೊಳೆ ನರಸೀಪುರದ ಅವರ ನಿವಾಸದ ಬಳಿ ಕೂತು ಬಿಟ್ಟಿದ್ದಾರೆ. ಅಲ್ಲಿಂದ ಈಗ ಭವಾನಿ ರೇವಣ್ಣ ಅವರು ಸಿಗ್ತಾ ಇಲ್ಲ, ಟಚ್ಚಲ್ಲಿಲ್ಲ. ಈಗ ಎಲ್ಲಿ ಹೋಗಿದ್ದಾರೆ ಭವಾನಿ ರೇವಣ್ಣ ಅವರು ಗೊತ್ತಿಲ್ಲ. ಎಸ್ಐಟಿ ಅವರು ಮಾತ್ರ ಕಾಯ್ತಾ ಇದ್ದಾರೆ, ಇವಾಗ ಬರ್ತಾರೆ ಅವಾಗ ಬರ್ತಾರೆ ಅಂತ ಹೇಳಿ. ಸೊ ಅವ್ರು ಬಂದಾಗ ಅವ್ರನ್ನ ವಶಕ್ಕೆ ತಗೊಳ್ತಾರಾ, ಇಲ್ಲ ಅಲ್ಲೇ ವಿಚಾರಣೆ ಮಾಡಿ ಕ್ವಶನ್ ಕೇಳ್ಕೊಂಡು ಬರ್ತಾರಾ, ಕಾದು ನೋಡಬೇಕು. ಹಾಸನದಿಂದ ನನ್ನ ಸಹೋದ್ಯೋಗಿ ಶಶಿಧರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶಶಿಧರ್, ಎಲ್ಲಿ ಏಕಾಏಕಿಯಾಗಿ ನಾಪತ್ತೆ ಆಗಿಬಿಟ್ರು? ನಿನ್ನೆ ಅಷ್ಟೇ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆಯಿತು. ಅದಾದ ನಂತರ ಅವರಿಗೆ ಸುಳಿವಿತ್ತ ಇವತ್ತು ಅರ್ಜಿ ವಜಾ ಆದ ತಕ್ಷಣ ಎಸ್ಐಟಿ ಅವರು ಬಂದು ಬಿಡ್ತಾರೆ ಅಂತ ಹೇಳಿ. ಆ ನಿಟ್ಟಿನಲ್ಲಿ ಇವತ್ತು ಮನೆಯಲ್ಲಿ ಇಲ್ವಾ ಅಥವಾ ಬೇರೆ ಏನಾದರೂ ಕಾರಣ ಇದೆಯಾ? ಅರುಣ್, ಏನು KR ನಗರ ಮೂಲದ ಸಂತ್ರಸ್ತೆ ಅಪಹರಣ ಪ್ರಕರಣದಲ್ಲಿ ಭವಾನಿ ರೇವಣ್ಣ ಅವರಿಗೆ ಏನು ಸಂಕಷ್ಟ ಎದುರಾಗಿರ್ತಕ್ಕಂಥದ್ದು. ಆದರೆ ಈ ಸಂತ್ರಸ್ತೆ ಕಿಡ್ನಾಪ್ ಪ್ರಕರಣದಲ್ಲಿ ಯಾವಾಗ ರೇವಣ್ಣ ಅವರು SIT ಬಂಧನ ಮಾಡುತ್ತೋ ಆಗಲೇ ಭವಾನಿ ರೇವಣ್ಣ ಅವರು SITಗೆ ಒಂದು ಪತ್ರವನ್ನು ಬರೀತಾರೆ. ನೀವು ನನ್ನನ್ನು ಈ ಪ್ರಕರಣದಲ್ಲಿ ವಿಚಾರಣೆಗೆ ಒಳಪಡಿಸೋದಾದರೆ ಹೊಳೆನರಸೀಪುರದ ಚನ್ನಂಬಿಕಾ ನಿವಾಸಕ್ಕೆ ಬನ್ನಿ ಅಂತ ಹೇಳಿ ಪತ್ರವನ್ನು ಬರೀತಾರೆ. ಆ ಪತ್ರದ ನಂತರ SIT ತಂಡ ಈಗ ನೋಟಿಸನ್ನು ನೀಡಿದೆ. ಅಲ್ಲದೆ ಭವಾನಿ ರೇವಣ್ಣ ಅವರ ಜಾಮೀನು ನಿರೀಕ್ಷಣಾ ಅರ್ಜಿ ಏನು ವಜಾದ ಬೆನ್ನಲ್ಲೇ ಭವಾನಿ ರೇವಣ್ಣ ಅಜ್ಞಾತ ಸ್ಥಳಕ್ಕೆ ತೆರಳಿರ್ತಕ್ಕಂಥದ್ದು ನೀವೀಗ ದೃಶ್ಯದಲ್ಲಿ ಗಮನಿಸ್ಬೋದು. ಇದು ಅವರ ಹೊಳೆನರಸೀಪುರದ ನಿವಾಸ. ಅವರು ಕಾರನ್ನು ಸಹ ಇಲ್ಲೇ ನಿಲ್ಲಿಸಿ ಹೋಗಿದ್ದಾರೆ. ಅವರ ಹೊಳೆನರಸೀಪುರ ಚನ್ನಂಬಿಕಾ ನಿವಾಸದ ನೆಲಮಾಳಿಗೆಯಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಮೊದಲು ಕಾರನ್ನು ಬಿಟ್ಟು ತೆರಳಿದರು. ಅದೇ ರೀತಿ ಭವಾನಿ ರೇವಣ್ಣ ಅವರು ಓಡಾಡ್ತಿರ್ತಕ್ಕಂತಹ ಕಾರನ್ನ ಇಲ್ಲೇ ಬಿಟ್ಟು ಅವರು ಈಗ ತೆರಳಿರ್ತಕ್ಕಂಥದ್ದು. ಸುಮಾರು 15 ದಿನಗಳಿಂದ ಯಾರ ಸಂಪರ್ಕಕ್ಕೂ ಸಹ ಅವರು ಸಿಗ್ತಾ ಇಲ್ಲ. ಯಾಕೆಂದರೆ ಅವ್ರಿಗೆ ಈಗ ಸಂತ್ರಸ್ತ ಅಪಹರಣ ಪ್ರಕರಣದಲ್ಲಿ ಜನಪ್ರತಿಗಳ ನ್ಯಾಯದಲ್ಲಿ ಸಲ್ಲಿಸಿರ್ತಕ್ಕಂತಹ ಜಾಮೀನು ಅರ್ಜಿ ವಜಾ ಆಗಿದೆ. ಅಲ್ಲದೆ SIT ತಂಡ ಇಂದು ಬೆಳಗ್ಗೆಯಿಂದ 10 ಗಂಟೆಯಿಂದ ಸಂಜೆ 5 ಗಂಟೆ ಒಳಗೆ ನಾವು ಯಾವಾಗ ಬೇಕಾದರೂ ಮಹಿಳಾ ಅಧಿಕಾರಿಗಳೊಂದಿಗೆ ಹಾಜರಕ್ಕೆ ಬರ್ತೀವಿ, ಆ ಸಂದರ್ಭದಲ್ಲಿ ನೀವು ಖುದ್ದು ಮನೆಯಲ್ಲಿ ಹಾಜರಿರಬೇಕು, ನಿಮ್ಮನ್ನು ವಿಚಾರಣೆ ಮಾಡುವ ಅವಶ್ಯಕತೆ ಅಂತ ಹೇಳಿ ನೋಟಿಸನ್ನು ನೀಡಿದರು. ಇದೆಲ್ಲರ ಬೆನ್ನಲ್ಲೇ ಬಂಧನವಾಗುವ ಭೀತಿಯಿಂದ ಭವಾನಿ ರೇವಣ್ಣ ಅವರು ಯಾರ ಸಂಪರ್ಕ ಸಿಗದಂತಹ ಸ್ಥಳಕ್ಕೆ ತೆರಳಿದ್ದಾರೆ. ಅಲ್ಲದೆ SIT ತಂಡವೂ ಕೂಡ 2-3 ತಂಡಗಳು ಅವರ ಮೊಬೈಲ್ ನಂಬರ್ನ ಟ್ರೇಸ್ ಮಾಡಿ ಅವರು ಎಲ್ಲಿದ್ದಾರೆ ಅನ್ನೋ ಒಂದು ಮಾಹಿತಿ ಕಲೆ ಹಾಕೋದ್ರಲ್ಲೂ ತೊಡಗಿದ್ದಾರೆ. ಅಲ್ಲದೆ ಕೆಲವು ಅಧಿಕಾರಿಗಳು ಬೆಳಗ್ಗೆ 11 ಗಂಟೆ ಸುಮಾರಿಗೆ ಇನ್ಸ್ಪೆಕ್ಟರ್ ಶ್ರೀಧರ್ ಅವರು ಮೊದಲು ಆಗಮಿಸಿದರು. ಅವರು ಮನೆ ಆವರಣದಲ್ಲೇ ಜೀಪ್ನಲ್ಲಿ ಕಾದು ಕುಳಿತರು. ನಂತರ ಮನೆ ಒಳಗೆ ಹೋಗಿ ಕೆಲವೊತ್ತು ಪರಿಶೀಲನೆ ನಡೆಸಿಕೊಂಡು ಬಂದರು. ಅದಾದ ಬಳಿಕ SITಯ ಮಹಿಳಾ ಅಧಿಕಾರಿ ಒಬ್ಬರು ಬಂದರು. ಅವರು ಸುಮಾರು 1 ಗಂಟೆಗಳ ಕಾಲ ಮಲೆ ಆವರಣದ ವಾಹನದಲ್ಲೇ ಕೂಡ್ತಿದ್ರು. ಈಗ ಭವಾನಿ ರೇವಣ್ಣ ಬಾರದೇನೆಲೆ ಅವರು ಊಟಕ್ಕೆ ತೆರಳಿರ್ತಕ್ಕಂಥದ್ದು. ಸಂಜೆ 5 ಗಂಟೆವರೆಗೂ ಸಹ ಈ ಅಧಿಕಾರಿಗಳು ಇಲ್ಲೇ ಇರ್ತಾರೆ. ಒಂದು ವೇಳೆ ಭವಾನಿ ರೇವಣ್ಣ ಅವರು ಬಂದರೆ ಅವರನ್ನು ವಿಚಾರಣೆ ಒಳಪಡಿಸಿ ಆನಂತರ ಬಂಧನ ಮಾಡುವಂಥ ಸಾಧ್ಯತೆ ಇದೆ. ಸದ್ಯದ ಪರಿಸ್ಥಿತಿ ಪ್ರಕಾರ ಭವಾನಿ ರೇವಣ್ಣ ಅವರು SITಗೆ SIT ಮುಂದೆ ಹಾಜರಾಗೋದು ಬಹುತೇಕ ಅನುಮಾನವಾಗಿದೆ. ಯಾಕೆಂದರೆ ಈಗ ಬಂಧನದ ಭೀತಿ ಇರೋದ್ರಿಂದ ಅವರು ಹೈಕೋರ್ಟ್ ಮೆಟ್ಟಿಲಿರುವ ಸಾಧ್ಯತೆಗಳು ಹೆಚ್ಚಾಗಿದ್ದು ಅಲ್ಲಿವರೆಗೂ ಅವರು 14ನೇ ಸ್ಥಳದಲ್ಲಿ ಇರ್ತಾರೆ ಅನ್ನೋ ಒಂದು ಮಾಹಿತಿ ಲಭ್ಯವಾಗಿದೆ. ಹಾಗಾಗಿ SIT ಏನು ಇವತ್ತು ನೋಟಿಸ್ ನೀಡಿತು ಆ ವಿಚಾರಣೆಗೆ ಭವಾನಿ ರೇವಣ್ಣ ಅವರು ಬಹುತೇಕ ಹಾಜರಾಗೋದು ಅನುಮಾನವಾಗಿದೆ. ಅರುಣ್.